ವೋಟಿಂಗ್ ಎಲ್ಲ ಮುಗಿತು. ಮೊದಲನೇದಾಗಿ ಇವತ್ತು ಇಡೀ ನಮ್ಮ ತಾಲೂಕಿನಾದ್ಯಂತ ಶಾಂತಿಯುತವಾಗಿ ಇವತ್ತು ಎಲ್ಲರೂ ಕೂಡ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಗೌರವ ಕೊಟ್ಕೊಂಡು ಇವತ್ತು ಚುನಾವಣೆಯನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ತಾಲೂಕಿನ ಪ್ರಜೆಗಳಿಗೆ ನನ್ನ ವೈಯಕ್ತಿಕ ಪರವಾಗಿ ಇವತ್ತು ನಮ್ಮ ಪಕ್ಷದ ಪರವಾಗಿ ಧನ್ಯವಾದಗಳನ್ನು ಎಲ್ಲರೂ ಕೂಡ ತಿಳಿಸ್ತಾ ಇದ್ದೀನಿ. ಎಲೆಕ್ಷನ್ ತುಂಬ ಚೆನ್ನಾಗಾಗಿದೆ. ಎಲ್ಲರೂ ಹುಮ್ಮಸ್ಲಿಂದ ಎಲ್ಲರೂ ಬಂದುಬಿಟ್ಟು ಮತದಾನ ಮಾಡಿದ್ದಾರೆ. 23ಕ್ಕೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಬೂತ್ವಾರು ಎಲ್ಲನೂ ಕೌಂಟಿಂಗ್ ಮಾಡ್ಕೊಂಡ್ರೆ ಖಂಡಿತ ಎಲ್ಲ ತೊಗೊಂಡಿದ್ದೀನಿ, ಎಲ್ಲ ಕಂಪ್ಲೀಟಾಗಿ 2,36,349 1,80,180 ಇವತ್ತು ಕಂಪ್ಲೀಟಾಗಿ ಎಲ್ಲ ಬೂತ್ಗಳಲ್ಲಿ ಮತದಾನ ಆಗಿದೆ. 76.24% ಕೂಡ ಆಗಿದೆ. ಸೊ ಲಾಸ್ಟ್ ಟೈಮ್ ನೋಡಿದರೆ ಇನ್ನೂ ಮತದಾನ ಆಗಬೇಕಾಗಿತ್ತು, ಒಂದು 80% ಮೇಲೆ ಆಗಬೇಕಾಗಿತ್ತು. ಮಹಿಳೆಯರೇ 89,000 ಅಷ್ಟಾಗಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟು ಎಲ್ಲರೂ ಕೂಡ ಈ ಸಂವಿಧಾನದ ಹಕ್ಕನ್ನು ತಾವು ಚಲಾಯಿಸಬೇಕು, ಭವಿಷ್ಯವನ್ನು ದೇಶದ ಮತ್ತು ರಾಜ್ಯದ ಭವಿಷ್ಯವನ್ನು ರೂಪಿಸಬೇಕಾದ್ರಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಅಲ್ಲಿ ಜಿಂದಾಲ್ ವಿದ್ಯಾನಗರ ಅಂತಲ್ಲಿ ಕಡಿಮೆ ಆಗಿದೆ. ಸೊ ಮುಂದಿನ ಪಾಪ ಇವರು CEO ಆಮೇಲೆ ತಹಸೀಲ್ದಾರು ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ದಾರೆ, ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಮಾಡಿದರೆ. ಇದನ್ನು ನಾವು ನೀವು ಸೇರಿ ಒಂದು ಪ್ರೋಗ್ರಾಮ್ ಮಾಡೋಣ ಎಲ್ಲರೂ ಕೂಡ. ಯಾಕಂದರೆ ಮತದಾನ ಒಂದು ತಮ್ಮ ಹಕ್ಕು, ಅದನ್ನೆಲ್ಲರಿಗೊಂದು ಅವೇರ್ನೆಸ್ ಮಾಡೋಣ. ಯಾಕಂದರೆ ಈ ಥರ ಆಗಬಾರ್ದು. ಎಲ್ಲರೂ ಬಂದು ಮತಗಟ್ಟೆಗೆ ಬಂದು ಮತ ಚಲಾಯಿಸಿದ್ರೆ ಅದು ಒಳ್ಳೆಯದು. ಸೇರಿ ಮಾಡೋಣ ಮುಂದಿನ ದಿನಗಳಲ್ಲಿ. ಅದು ಸಂಡೂರು ಜನತೆಯ ತೀರ್ಪನ್ನು ಕೊಟ್ಟಿದ್ದಾರೆ. 23ಕ್ಕೆಲ್ಲ ಕಾದು ನೋಡೋಣ, ಬರ್ತಾರೆ ಎಲ್ಲರೂ. ಖಂಡಿತ ಸಾಹೇಬರು ಬಂದಿದ್ದರಿಂದ ಖಂಡಿತ ಆಗಲೇಬೇಕಲ್ಲ. ಖಂಡಿತ ಸಾಹೇಬರು ಬಂದಿದ್ದರಿಂದ ಖಂಡಿತ ಬೂಸ್ಟ್ ಆಗಿದೆ, ಚೆನ್ನಾಗಾಗಿದೆ. ಅವರು ಬಂದು ಕೂಡ ಅಪೀಲ್ ಮಾಡ್ಕೊಂಡಿದ್ದಾರೆ. ಸಂಡೂರಿನ ಗೆಲುವು ನನ್ನ ಗೆಲುವು ಅಂತಂತೇಳಿ ಅಪೀಲ್ ಮಾಡ್ಕೊಂಡಿದ್ದಾರೆ. ಜನ ಅದ್ರ ಪರವಾಗಿ ಗೆಲುವಿನ ನಾನು ಆ ಥರ ಹೇಳೋದೇ ಇಲ್ಲ, ಯಾವಾಗಲೂ ಕೂಡ ಹೇಳಿಲ್ಲ. ಒಳ್ಳೆ ಲೀಡ್ನಾಗ ಒಳ್ಳೆ ಮಾರ್ಜಿನಲ್ಲಿ ನಾವು ಗೆಲ್ತೀವಿ ಕೂಡ. ನಾನು ಯಾವತ್ತಿಗೆ ಹೇಳಿದ್ರು, ಯಾಕಂದರೆ ಅವ್ರದ್ದು ಗೆಲುವಲ್ಲ. ಅವ್ರು ಏನು ಮಾಡ್ತಾರೆ, ಮತದಾನ ಮಾಡಿ ನಮಗೆ ಕೊಡ್ತಾರೆ ಸೇವೆ ಮಾಡಲಿಕ್ಕೆ. ನಾವು ಮಾಡ್ತೇವೆ ಅಷ್ಟೇ. 100%, 200 ಇನ್ನೂ ಒಂದು 100 ಸೇರಿಸ್ಬಿಡ್ಬೇಕು. 300% ಕಾಂಗ್ರೆಸ್ ಭದ್ರಕೋಟೆ ಅದು ಮುಂದರಿತೈತೆ. ಅವತ್ತೇ ಹೇಳಿದ್ವಿ ನಾವು, ಅದು ಖಂಡಿತ ಅದೇ ಆಗುತ್ತೆ. ನೋಡಿ, ಒಂದು ಸಬ್ಮಿಷನ್ನು 2008ರಿಂದ ರಿಪಬ್ಲಿಕ್ನೇ ನೋಡ್ಕೊಂಡು ಬಂದಿದ್ದೀನಿ. ಇದು ಇಂಡಿಪೆಂಡೆಂಟ್ ನೋಡೋದೇನು ನನಗೇನು ದೊಡ್ಡದೇನಲ್ಲ. ಸ್ವತಂತ್ರ ಭಾರತ ಇದು. ಆ ರಿಪಬ್ಲಿಕ್ ಬಳ್ಳಾರಿ ರಿಪಬ್ಲಿಕ್ ನೋಡ್ಬಿಟ್ಟಿನಿ, ಈಗೇನು ನೋಡೋದಲ್ಲ. ಅದಕ್ಕೆ ಹೇಳೋಕ್ಕೂ ಇಷ್ಟಪಡಲ್ಲ. ಯಾಕಂದರೆ ಒಂದೇ ಒಂದು ನಾನು ಹೇಳ್ತೀನಿ, ಯಾವಾಗಲೂ ರಾಜಕಾರಣಿಗಳಿಗೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದಲ್ಲಿ ಮೌಲ್ಯಗಳು ಗೊತ್ತಿರೋರಿಗೆ, ಅದ್ರ ಬಗ್ಗೆ ಕಳಕಳಿ ಇರೋರಿಗೆ, ಅದ್ರ ಬಗ್ಗೆ ಇದ್ದರೆ ನಾವು ಮೀಡಿಯಾ ಮುಂದೆ ಬಂದು ಚರ್ಚೆ ಮಾಡ್ಬೋದು. ಅದ್ರದ್ದು ಗಂಧನೆ ಗಾಳಿಯಲ್ಲಿ ಗೊತ್ತಿ ಎದಕ್ಕೆ ಮಾಡಬೇಕು. ನಮ್ಮದೇ ಆದಂಥ ಒಂದು ಪ್ರಬುದ್ಧ ಇದರಲ್ಲಿ ಜನಗಳು ನಮ್ಮಲ್ಲಿ ಇದ್ದಾರೆ. ಅವ್ರು ತೀರ್ಪು ಕೊಟ್ಟಿದ್ದಾರೆ. ಅವರ ಪ್ರೀತಿ ವಿಶ್ವಾಸಕ್ಕೆ ಹಿಂದೆನೂ ಕೆಲಸ ಮಾಡಿದ್ದೀನಿ, ಇವತ್ತು ಮಾಡಿದರೆ ಮುಂದೆ ಕೂಡ ನಾವೆಲ್ಲ ಮಾಡ್ತೇವೆ. ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತೀನಿ. ಕರೆಕ್ಟ್ ಅಲ್ಲ? ಇನ್ನು ಬೇರೆ ಸಿಎಂ ಅವರು ನಾಗೇಂದ್ರ ಅವರಿಗೆ ಮಿನಿಸ್ಟ್ರಿ ಕೊಡೋ ಬಗ್ಗೆ ಮಾತಾಡಿದ್ದಾರೆ. ನೋಡಿ, ಹೈಕಮಾಂಡ್ ನಿರ್ಧಾರ ಇದೆ, ಅದೆಲ್ಲದು ಕೂಡ. ನಾವು ಅದ್ರ ಬಗ್ಗೆ ಯಾವತ್ತಿಗೂ ನಾನು ಹೈಕಮಾಂಡ್ಗೆ ಬದ್ಧಾಗಿ ಇವತ್ತಿಗೂ ತುಕಾರಾಮ್ ನೀನು MP ನಿಂದಿರಬೇಕು ಅಂತ ಹೇಳಿದ್ರೆ, ಸರ್ ಜನ ಎಲ್ಲ ನನ್ನ ನಂಬ್ಕೊಂಡು ಮಾಡಿದ್ದಾರೆ, 5 ವರ್ಷ ಕೊಟ್ಟಿದ್ದಾರೆ ಸರ್, ಬೇಕಾದ್ರೆ ಮುಂದೆ ನೋಡೋಣ ಅಂತ ಹೇಳಿದಾಗ, ಇಲ್ಲ ತುಕಾರಾಮ್ ಸ್ವಲ್ಪ 20 ವರ್ಷನ ಯಾರು ಕೂಡ ಅಲ್ಲಿ ಸರಿಯಾದಂಥ ಒಂದು ಕೇಂದ್ರ ಸರ್ಕಾರದ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ರಾಜ್ಯದ ಪರವಾಗಿ ಯಾರೂ ಮಾತಾಡಲಿಲ್ಲ. ಯು ಆರ್ ದಿ ಕ್ವಾಲಿಫೈಡ್, ಯು ಕ್ಯಾನ್ ಕಂಟೆಸ್ಟ್ ಅಂತ ಹೇಳಿದಾಗ ನಾನು ಸ್ಪರ್ಧೆ ಮಾಡಿದ್ದೆ. ಹಿಂಗಾಗಿ ಹೈಕಮಾಂಡ್ ಏನು ಹೇಳ್ತಾರೆ, ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ನಾನು ಸಾಹೇಬರು, CM ಸಾಹೇಬರು, DCM ಸಾಹೇಬರು, AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಹೈಕಮಾಂಡ್ ಏನು ಹೇಳಿದ್ರೆ ಆ ಥರ ಮಾಡ್ಕೊಂಡು ಬಂದೀವಿ. ಈ ವಿಚಾರದಲ್ಲಿ ಕೂಡ ಹೈಕಮಾಂಡ್ಗೆ ನಾನು ಬದ್ಧನಾಗಿರ್ತೀವಿ. ಖಂಡಿತ ಒಳ್ಳೆ ತೀರ್ಮಾನ ಮಾಡ್ತಾರೆ. ನಿಮಗೆ ಯಾವತ್ತೂ ಅನ್ಸಿಲ್ವಾ ಸರ್, ಅಂದ್ರೆ ನಾನು MP ನಿಂತಿಲ್ಲ ಅಂದ್ರೆ ನಾನು ಮಿನಿಸ್ಟರ್ ಆಗ್ಬಿಡ್ತಿದ್ನಪ್ಪ ಅನ್ನೋ ಥರ ಫೀಲ್ ಆಗಿಲ್ಲ ಸರ್? ನಾನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ. ನಾನು ಅಧಿಕಾರಕ್ಕೆ ಅಂಟ್ಕೊಂಡೇನಲ್ಲ ಯಾವತ್ತಿಗೆ ಕೂಡ. ನಾನು ಅಧಿಕಾರ ನನ್ನ ಬ್ಲಡ್ಡಲ್ಲೇ ಇಲ್ಲ. ಜನಕ್ಕೆ ಏನು ಕೊಟ್ಟರೆ ಅದು ಕೆಲಸ ಮಾಡಿದ್ದೀನಿ ನಾನು. ನೋಡಿ, ಅಮೂಲ್ಯರಿಗೆ, ರಾಜಕೀಯ ಅಮೂಲ್ಯರಿಗೆ ಅವೆಲ್ಲ ಬಯಸ್ತಾರೆ. ನನಗೆ ಅಮಲೇ ಇಲ್ಲ, ರಾಜಕೀಯದ ಅಮಲು. ನನಗೇನಪ್ಪ ಬಡವ್ರ ಕಣ್ಣೀರು ಒರೆಸ್ಬೇಕು, ಯಾಕೆ ಕೆಲಸ ಆದ್ರೇನು?
ಈಗ 35 ಇಲಾಖೆ ಅದಾವೆ, ಇಂಥ ಇಲಾಖೆನೇ ಕೇಳ್ಬೇಕಂದ್ರೆ ಎಲ್ಲ ಇಲಾಖೆಗೂ ಕೆಲಸ ಮಾಡವದಾವೆ. ಆ ಥರ ನಾನು ನೋಡಿ ಆಪೋಸಿಷನ್ನಾಗೂ ಕೆಲಸ ಮಾಡ್ತೀನಿ ನಾನು ಯಾವಾಗಲೂ ಕೂಡ. ಎಲ್ಲ ರೂಲಿಂಗ್ ಪಾರ್ಟಿ ಇರಬೇಕು, ರೂಲಿಂಗ್ ಪಾರ್ಟಿ, ನಾನು ರೂಲಿಂಗ್ ಪಾರ್ಟಿ ಏನಿಲ್ಲ, ಆಪೋಸಿಷನ್ನಾಗೂ ಹೋಗಿ ಆಫೀಸರಿಗೆ ಕನ್ವಿನ್ಸ್ ಮಾಡಿ ಹೆಂಗೆ ತಂದು ಜನರಿಗೆ ಮುಟ್ಸ್ಬೇಕನ್ನೋ ಜ್ಞಾನ ಇದ್ದರೆ ಸಾಕು, ಸಕ್ಸಸ್ಫುಲ್ ಆಗ್ತೀವಿ ನಾವೆಲ್ಲರೂ. ಇನ್ನೊಂದು, ಈಗ ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಆಫರ್ ಮಾಡಿದಂತೆ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಆ ಥರ ನಿಮ್ಮ ಜೊತೆ ಯಾರಾದರೂ ಹಿಂದೆ ನಡೆದ ಘಟನೆಗಳು ಇದಾವಲ್ರಿ ಎಲ್ಲದೂ ಕೂಡ. ಇವರಿಗೆ ಯಾವಾಗಲೂ ಯುದ್ಧ ಮಾಡಿ ಅಭ್ಯಾಸ ಇಲ್ಲ, ಎದ್ರ ಅರ್ಥ ಆಯ್ತಾ ಇಲ್ಲ. ಎಲ್ಲದೂ ಕೂಡ ಹಿಂದೆ ಚೂರಿ ಹಾಕೋ ಕೆಲಸ ಎಲ್ಲ BJP ಅವ್ರು ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ. ಈ ಸರಿ ಅದು ಸಕ್ಸಸ್ ಆಗಲ್ಲ. ಇದು ಅಂದ್ರೆ ನಿಜ ಅಂತೀರಿ ಸರ್? ಯಾವುದು ಅಲ್ಲ ಮಾಡಕ್ ಅಲ್ಲ, ಇದೆ ಅದು ಬಿಟ್ಟು ಇದೆ ಮಾಡಕ್ ಹೋಗ್ತಾರೆ, ಸಕ್ಸಸ್ ಆಗಲ್ಲ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.